ಅಪ್ಪ ಎಲ್ಲ ಹೇಳಾಯಿತು. ಬಟ್ ಏನು ಅಂದರೆ ಈ ಸಿನಿಮಾ ನನಗೆ ಒಂದು ಅಪ್ಪ ಜೊತೆ ಡಿಸ್ಕಷನ್ ಮಾಡ್ತಿದ್ದಾಗ ವಿಶ್ವನಾಥ್ ಅವರು ಮತ್ತು ಗೀತಾ ಅವರು ಕತೆ ಕೇಳಿದ್ದೆ, ಚೆನ್ನಾಗಿತ್ತು ಅನ್ನಿಸ್ತು ನನಗೆ. ಬಟ್ ಆಮೇಲೆ ನೀವು ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಫಸ್ಟ್ ನನಗೆ ಒಂಥರ ಅದಷ್ಟು ನನ್ನ ತಲೆ ಇದು ಓಡಲಿಲ್ಲ. ಬಟ್ ಆಮೇಲೆ ನನಗೆ ಫಸ್ಟ್ ಥಾಟ್ ಬಂದಿದ್ದು, ಹೌದು ನಾನು ಅಪ್ಪ ಸಿನಿಮಾ ಮಾಡಿ 35 ವರ್ಷ ಆಯಿತು. ಸೊ ಇವಾಗ ಮಾಡಿದ್ರೆ 35 ವರ್ಷ ಆದಮೇಲೆ ಒಂದೇ ಸ್ಕ್ರೀನಲ್ಲಿ ಒಂದೇ ಸಿನಿಮಾಲಿ ಇಬ್ಬರು ಕಾಣಿಸ್ಕೋತೀವಿ ಜೊತೆಲೇ. ಸೊ ಯಾಕೆ ಮಾಡಬಾರ್ದು ಅಂತಂದೆ. ಎರಡನೇದು ಕಥೆನೂ ಅಷ್ಟೇ, ವಿಶ್ವನಾಥ್ ಅವ್ರು ಬಂದು ಕತೆ ನ್ಯಾರೇಟ್ ಮಾಡಿದಾಗ ತುಂಬಾ ಇಷ್ಟ ಆಯಿತು ನನಗೆ. ಈ ಥರ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋವಂಥ ಸಿನಿಮಾ ತುಂಬ ವರ್ಷಗಳಾಗಿತ್ತು ನಾನು ನೋಡಿ. ಸೊ ಆ ಪ್ರಾಜೆಕ್ಟ್ಗೆ ನಾನು ಭಾಗ ಆಗಬೇಕು ಅಂತ ಅವರು ಇಷ್ಟಪಟ್ಟರು, ನನಗೂ ಇಷ್ಟ ಆಯಿತು. ಅಪ್ಪ ಜೊತೆ ಆ್ಯಕ್ಟ್ ಮಾಡಬೇಕು ನನಗೂ ಇಷ್ಟ ಆಗಿತ್ತು. ಸೊ ಎಲ್ಲ ಸೇರಿಸಿ ಮಾಡಿದ್ವಿ. ನಾನು 2 ದಿವಸ ಶೂಟಿಂಗ್ ಮಾಡಿದೆ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. 2 ದಿವಸ ನನಗೆ ಗೀತಾ ಅವರು, ವಿಶ್ವನಾಥ್ ಅವರು, ನಾವು 3 ಜನ ಇದ್ದಿದ್ದು ನಾವು. ನಮ್ಮ ಇಂಟ್ರ್ಯಾಕ್ಷನು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಓಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಎಲ್ಲ ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ನೋಡಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲ ಅಪರಿಚಿತಿನಲ್ಲಿ ನಾನು ಗೀತಾ ಅವರ ತಮ್ಮ. ಇವರು ಕಮಿಷನರು. ಸೊ ನಾವು ಅವ್ರ ಹತ್ರ ಆಮೇಲೆ ಹೋಗಿ ಮೀಟ್ ಮಾಡ್ತೀವಿ ಅಷ್ಟೇ. ಏನೂ ಇಲ್ಲ. ಯಾಕೆ ನಾನು ತಂದೆ ಭಯ ಪಟ್ಕೊಂಡು ಇದು ಏನೂ ಇಲ್ಲ. ಏಕೆ ಚಿಕ್ಕ ವಯಸ್ಸಲ್ಲಿ ನಾನು ಅಪ್ಪ ಜೊತೆ ಆಲ್ಮೋಸ್ಟ್ ಒಂದು 4-5 ಪಿಕ್ಚರ್ ಮಾಡಿದ್ದೀನಿ ಜೊತೆ. ಸೊ ನನಗೆ ಏನೊಂಥರ ಏನು ಹೇಳ್ತಾರೆ, ಆ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಸೊ ಅಪ್ಪ ಜೊತೆ ನನಗೇನು ಭಯ ಅನಿಸಲ್ಲ. ನಂಗೆ ಇನ್ನೂ ಖುಷಿಯಾಗುತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ಸೊ ಇನ್ನೂ ಜಾಸ್ತಿ ಪ್ರಾಜೆಕ್ಟ್ಸ್ ಬಂದರೆ ಇನ್ನೂ ಖುಷಿಯಾಗಿ ಮಾಡ್ತೀನಿ ಅಪ್ಪ ಜೊತೆ ನಾನು. ಥ್ಯಾಂಕ್ ಯು.